ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೀಗ ಕಮಲ ದಳಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇನ್ನು ಅಂತಿಮಗೊಂಡಿಲ್ಲ ಮೈತ್ರಿ ಅಭ್ಯರ್ಥಿಯ ಟಿಕೆಟ್ ಯಾರಿಗೆ ಅಂತ. ಬಿಜೆಪಿ ಜೆಡಿಎಸ್ ನಲ್ಲಿ ಟಿಕೆಟ್ಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರದಲ್ಲಿ. ಟಿಕೆಟ್ಗಾಗಿ ಮೈತ್ರಿಯ ಗುದ್ದಾಟ ಇನ್ನೂ ಕೂಡ ಫೈನಲ್ ಆಗಿಲ್ಲ ಯಾರಿಗೆ ಟಿಕೆಟ್ ಅಂತ. ದೊಡ್ಡ ತಲೆನೋವಾಗಿರುವುದು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಮಲ ದಳಕ್ಕೆ ಬಹಳಷ್ಟು ದೊಡ್ಡ ತಲೆನೋವಾಗಿದೆ. ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ನಲ್ಲಿ ಮುಸುಕಿನ ಗುದ್ದಾಟ ಶುರುವಾಗಿದೆ. ಯಾರಿಗೆ ಚನ್ನಪಟ್ಟಣದ ಗೊಂಬೆ ಆಡಿಸುವಂತಹ ಲಕ್ ಕೊಡ್ತಾರೆ ಗೊತ್ತಿಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ ಕದನದಲ್ಲಿ ಬಿಜೆಪಿಯಿಂದ ಬೊಂಬೆ ಆಟ ಶುರುವಾಗಿದೆಯಂತೆ. ಟಿಕೆಟ್ಗಾಗಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಪಿವೈ. ಸೈನಿಕ ನನಗೆ ಟಿಕೆಟ್ ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ಕೂತಿರೋದು. ಇತ್ತ ತನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಕೇಂದ್ರ ಮಂತ್ರಿ ಕೂಡ ಹರಸಾಹಸ ಪಡ್ತಿದ್ದಾರೆ. ಟಿಕೆಟ್ಗಾಗಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಪಿವೈ. ಟಿಕೆಟ್ಗಾಗಿ ಪಟ್ಟು ಸಡಿಲಿಸ್ತಾ ಇಲ್ಲ ಮಾಜಿ ಸಚಿವ ಸಿಪಿ ಯೋಗೇಶ್ವರ್. ಬೈ ಎಲೆಕ್ಷನ್ ಕದನದಲ್ಲಿ ಈಗ ಬೊಂಬೆ ಆಡಿಸುವಂತಹ ಲಕ್ ಯಾರಿಗೂ ಒಲ್ದು ಬರುತ್ತೋ ಗೊತ್ತಿಲ್ಲ. ಇತ್ತ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ತರ ಕಾಂಗ್ರೆಸ್ ಲಾಭ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಹಿಂದೆಯಿಂದಲೂ ಕೂಡ ಬಿಜೆಪಿ ನಾಯಕರು ಬೀಡು ಬಿಟ್ಟಿದ್ದಾರೆ ಈ ಟಿಕೆಟ್ ವಿಚಾರದಲ್ಲಿ. ನಡ್ಡಾ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ವಿಜಯೇಂದ್ರ ಆಗಿರಬಹುದು. ಸಾಕಷ್ಟು ನಾಯಕರು ಅಲ್ಲಿ ಸಿಪಿವೈ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಶತಾಯ ಗತಾಯ. ಇತ್ತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ತನ್ನ ಪುತ್ರನಿಗೆ ಇಲ್ಲಿ ಹೇಗಾದ್ರೂ ಮಾಡಿ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ, ಇಲ್ಲ ಹೆಂಡತಿ ಅನಿತಾ ಕುಮಾರಸ್ವಾಮಿಗಾದ್ರೂ ಟಿಕೆಟ್ ಅನ್ನ ಪಡೆದುಕೊಳ್ಬೇಕು, ಯಾವ ಕಾರಣಕ್ಕೂ ಕೂಡ ಚನ್ನಪಟ್ಟಣವನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ. ಸೊ ಈ ಟಿಕೆಟ್ ವಿಚಾರಣೆ ಈಗ ಮೈತ್ರಿಯಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನ ಎಬ್ಸೋದಿಕ್ಕೆ ಮುಂದಾಗಿದೆ. ಯಾರಿಗ್ ಸಿಗತ್ತೆ, ಯಾರು ಗೊಂಬೆ ಆಡಿಸ್ತಾರೆ ಚನ್ನಪಟ್ಟಣದಲ್ಲಿ, ಎಲ್ಲಾ ವಿಚಾರಗಳು ಕೂಡ ನಾವು ಸದ್ಯ ಕಾದು ನೋಡ್ಬೇಕು. ದೆಹಲಿ ಮಟ್ಟದಲ್ಲೂ ಕೂಡ ಮೀಟಿಂಗ್ ಆಗ್ತಿದ್ವು. ಅಲ್ಲಿ ಯಾರನ್ನು ಸಮಾಧಾನ ಪಡಿಸ್ತಾರೆ, ಸಿಪಿವೈಗೆ ಸಮಾಧಾನ ಪಡಿಸಿದ್ರೆ ಸಿಪಿವೈ ಬಂಡಾಯ ಹೇಳೋ ಸಾಧ್ಯತೆ ತುಂಬಾ ಇದೆ. ಕುಮಾರಸ್ವಾಮಿ ಅವರು ಓಕೆ ಅಂತ ಹೇಳೋದೇ ಡೌಟ್. ಹಾಗಾದ್ರೆ ಯಾರು ಇನ್ನೂ ಕೂಡ ಅಲ್ಲಿ ಅಭ್ಯರ್ಥಿ ಯಾರು ಅಂತಿಲ್ಲ. ಇಲ್ಲಿ ಕಾಂಗ್ರೆಸ್ ನಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ನಾನೇ 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 ಅಂತ ಹೇಳ್ಕೊ ಓಡಾಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗ್ಬೋದು. ದೆಹಲಿಯಿಂದ ಬಂದ ನಂತರ ಏನಾದ್ರೂ ಅನೌನ್ಸ್ ಮಾಡ್ತಾರೆ ಹೇಗೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ 3 ಕ್ಷೇತ್ರದಲ್ಲಿರೋದು. ಬಟ್ ನಮಗೆ ಹೆಚ್ಚಾಗಿ ಚನ್ನಪಟ್ಟಣನೇ ಇಲ್ಲಿ ಹೈ ವೋಲ್ಟೇಜ್ ತರ ಕಾಣಿಸ್ತಾ ಇರೋದು. ಈಗ ದೆಹಲಿ ಮಟ್ಟದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಫೈನಲ್ಗೆ ಕಸರತ್ತು ನಡೀತಾ ಇದೆ ಅಂತ. ಯಾರೆಲ್ಲ ಇದ್ದಾರೆ ದೆಹಲಿಯಲ್ಲಿ, ಏನ್ ಆಗ್ತಿದೆ ಅಂತ? ಪವಿತ್ರ, ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಏನ್ ಬರ್ತಾ ಇದೆ, ಆ ಒಂದು ಉಪಚುನಾವಣೆಗೆ ಅಭ್ಯರ್ಥಿಯನ್ನ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಮೈತ್ರಿ ಪಕ್ಷದಲ್ಲಿ ಸಾಕಷ್ಟು ಒಂದ್ ಕಡೆ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಇದೀಗ ರಾಜ್ಯ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿಯವರು, ಸಿ.ಟಿ. ರವಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಇದೀಗ ಒಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸಾಕಷ್ಟು ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಅದನ್ನ ಬಿಜೆಪಿಯನ್ನ ಪಕ್ಷವನ್ನ ಉಳಿಸುವಂತಹ ಮತ್ತೆ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವಂತ ಪ್ರಯತ್ನವನ್ನ ಮಾಡಿಕೊಂಡು ಪ್ರತಿ ಚುನಾವಣಾ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತೆ ಪ್ರತಿ ಸಲನೂ ಕೂಡ ಅವರು ಕಾರ್ಯಕರ್ತರನ್ನ ತೆಗೆದುಕೊಂಡು ಅಲ್ಲಿ ಒಂದು ಬಿಜೆಪಿ ಪಕ್ಷ ಇದೆ ಅನ್ನುವಂಥದ್ದನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈಗ ಬಿಜೆಪಿ ಮತ್ತು ಜೆಡಿಎಸ್ ನ ಎರಡೂ ಪಕ್ಷ ಮೈತ್ರಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಏನು ಅವಾಗ ಕುಮಾರಸ್ವಾಮಿ ಅವರು ಶಾಸಕರಾಗಿ ಒಂದು ಪ್ರತಿನಿಧಿಸುವಂತ ಸಂದರ್ಭದಲ್ಲಿ ಪೈಪೋಟಿಯನ್ನ ಸಿಪಿ ಯೋಗೇಶ್ವರ್ ಕೊಡ್ತಾ ಇದ್ರು. ಆದ್ರೆ ಇದೀಗ ಮೈತ್ರಿ ಮಾಡಿಕೊಂಡಿದ್ದಾರೆ. ಈಗ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಅವರ ಒಂದು ಭದ್ರಕೋಟೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅವ್ರದೇ ಆಗಿರ್ತಕ್ಕಂಥ ಕ್ಷೇತ್ರ, ಈಗ ಅದನ್ನ ಬಿಜೆಪಿಗೆ ಬಿಟ್ಕೊಡ್ಬೇಕಾ ಅನ್ನುವಂಥದ್ದು ಅವರಲ್ಲಿ ಕೂಡ ಗೊಂದಲ ಉಂಟು ಮಾಡಿದೆ. ಒಂದ್ ಕಡೆ ಸಿಪಿ ಯೋಗೇಶ್ವರ್ ಅವರು ಕೂಡ ನನಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಪಕ್ಷೇತರವಾಗಿ ಯಾರು ನಿಲ್ತೀನಿ ಅನ್ನುವಂಥದ್ದನ್ನ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿಯಲ್ಲಿ ಅವ್ರನ್ನ ನನಗೆ ಬೇಕೇ ಬೇಕು ಅನ್ನುವಂತ ಹಠವನ್ನು ಕೂಡ ತೊಟ್ಟಿದ್ದಾರೆ. ಮತ್ತೆ ನಾನು ಪಕ್ಷೇತರವಾಗಿ ನಿಲ್ತೀನಿ ಅನ್ನುವಂತ ಭಯವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಸೊ ಹೀಗಾಗಿ
ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೈಕಮಾಂಡ್ ನಾಯಕರ ಜೊತೆ ರಾಜ್ಯ ನಾಯಕರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಸಿ ಪಿ ಯೋಗೇಶ್ವರ್ ಕೊಡ್ಬೇಕಾ ಅಥವಾ ಸಿ ಪಿ ಯೋಗೇಶ್ವರ್ನ ನೀವು ಸಮಾಧಾನ ಪಡಿಸುವಂತ ಮಾಡಿ JDS ಗೆ ಪಕ್ಷಕ್ಕೆ ಕೊಡ್ಬೇಕಾ ಅಥವಾ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಸ್ತೀರಾ ಅನ್ನುವಂಥದ್ದನ್ನು ಕೂಡ ರಾಜ್ಯ ನಾಯಕರು ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಪವಿತ್ರ. ಎಸ್ ಬಸವರಾಜ್, ಒಂದು ಕಡೆ ನೋಡಿ, ಈಗ ಮೈತ್ರಿ ಇರೋದ್ರಿಂದಾಗಿ ಇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ಮೈತ್ರಿ ಆಗಿ ಏನು ಆಲ್ರೆಡಿ 2-3 ವರ್ಷ ಆಗಿ ಹೋಗ್ಲಿಲ್ಲ. ಬಟ್ ಅದ್ರಲ್ಲೇ ಒಂದಷ್ಟು ಅಸಮಾಧಾನಗಳು. ಕುಮಾರಸ್ವಾಮಿ ಅವರು ಪುತ್ರನಿಗಾಗಿ ಆದ್ರೆ CPY ಏನೇ ಆದ್ರೂ ಕೂಡ ಈ ಬಾರಿ ನನಗೆ ಬೇಕೇ ಬೇಕು, ಇಲ್ಲ ಅಂದ್ರೆ ಮುಂದೆ ನಾನು ಮತ್ತೂ 4-5 ವರ್ಷ ವೇಟ್ ಮಾಡ್ಲೇಬೇಕಾಗತ್ತೆ ಅನ್ನುವಂತಹ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಏನಾದ್ರೂ ಮೈತ್ರಿ ಉಳಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನ ನಡೆಸಿ JDSಗೆ ಬಿಟ್ಕೊಡೋಣ ಅಂತಂದ್ರೆ CPY ಅವರ ಮುಂದಿನ ನಡೆ ಏನ್ ಆಗಿರುತ್ತೆ ಅಂತ, ಯಾಕಂದ್ರೆ ಆಲ್ರೆಡಿ ಅವ್ರು ಬಂಡಾಯ ಹೇಳೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಪವಿತ್ರ, ಒಂದ್ ಕಡೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂತ ಬಿಜೆಪಿ ಮತ್ತು JDS ಸಮನ್ವಯತೆಯಿಂದ ಹೋಗುವಂತ ಅನಿವಾರ್ಯತೆ ಕೂಡ ಒಂದು ಎರಡೂ ಪಕ್ಷಗಳಿಗೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಇದೀಗ ಮೈತ್ರಿ ಆದಂತ ಸಂದರ್ಭದಲ್ಲೇ ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಒಂದು ಕಡೆ ಆರೋಪಗಳನ್ನ ಮಾಡಿದ್ರು. ಸೊ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು, ಎರಡೂ ಮೈತ್ರಿಯಾಗಿ ಹೋಗ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತು JDS ನಾಯಕರು ಇರುವಂಥದ್ದು. ಆದ್ರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದ್ ಕಡೆ ನೀವು ಹೇಳಿದಂತೆ CP ಯೋಗೇಶ್ವರ್ ಅವರು ಒಂದ್ ವೇಳೆನಾದ್ರೂ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಅದರಂತ ನಿರ್ಧಾರವನ್ನು ಕೂಡ ಈಗಾಗಲೇ ಅವರ ಪಕ್ಷ ಕಾರ್ಯಕರ್ತರ ಒಂದು ಮಟ್ಟದಲ್ಲಿ ಸಭೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಕೂಡ ಅವರು ತೀರ್ಮಾನವನ್ನು ಕೂಡ ಹೇಳಿದ್ರು. ಹಾಗಾಗಿ CP ಯೋಗೇಶ್ವರ್ ಏನೋ ಬಂಡಾಯ ಇದ್ರೆ ಎಲ್ಲೋ ಒಂದ್ ಕಡೆ ಅದು ಮೈತ್ರಿ ನಾಯಕರಿಗೆ ಕೂಡ ಎಫೆಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಮತ್ತೆ ಮೈತ್ರಿ ಸರಿ ಇಲ್ಲ ಅನ್ನುವಂತ ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಹಾಗಾಗಿ ಇದನ್ನ JDS ನಾಯಕರ ಜೊತೆ ಚರ್ಚಿಸಿ ಕುಮಾರಸ್ವಾಮಿ ಅವರ ಹಠವು ಕೂಡ ಇದೆ. ಯಾಕಂದ್ರೆ JDS ನ ಒಂದು ಭದ್ರಕೋಟೆ ಅವರೇ ಪ್ರತಿನಿಧಿಸುವಂತ ಕ್ಷೇತ್ರ. ಹಾಗಾಗಿ JDS ಪಕ್ಷದವರಿಗೆ ಕೊಡಬೇಕು ಅಥವಾ ತಮ್ಮ ಪುತ್ರನಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಈ ಕ್ಷೇತ್ರವನ್ನ ಒಂದು ಬಲಪಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಕುಮಾರಸ್ವಾಮಿ ಅವರು ಇರುವಂತದ್ದು. ಹಾಗಾಗಿ ಈಗ CP ಯೋಗೇಶ್ವರ್ಗೆ ಯಾಕೆ ಬಿಟ್ಕೊಡ್ಬೇಕು ಅನ್ನುವಂತ ಮನಸ್ಸಿನಲ್ಲಿ ಕೂಡ ಕುಮಾರಸ್ವಾಮಿ ಅವರಿಗೆ ಇರಬಹುದು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ನಾಯಕರ ಒಂದು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ, ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಮನವೊಲಿಸ್ತಾರ ಅಥವಾ CP ಯೋಗೇಶ್ವರ್ನ ಬಂಡಾಯ ಹೇಳದಂತೆ ನೋಡ್ಕೊಳ್ತಾರ, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಲ್ಬಣವಿಸಿವೆ. ಪವಿತ್ರ. ಖಂಡಿತ ಬಸವರಾಜ್, ಇನ್ನೊಂದ್ ಕಡೆ ನೀವೇ ಹೇಳ್ದಂಗೆ ಚನ್ನಪಟ್ಟಣ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಈಗ JDS ನವ್ರು ಅದನ್ನೊಂದ್ ರೀತಿ ದೇವ್ ಮೂಲೆ ಅಂತಾನೆ ಭಾವಿಸ್ತಾರೆ. ಅಲ್ಲಿ ಗೆದ್ರೆ ನಮಗೆ ಫ್ಯೂಚರ್ ತುಂಬಾ ಚೆನ್ನಾಗಿರತ್ತೆ ರಾಜಕೀಯವಾಗಿ ಅಂತ. ಇನ್ನೊಂದು ಕಡೆ ಈಗ ಮೈತ್ರಿ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಹೊಂದ್ಕೊಳ್ಳೇಬೇಕಾಗತ್ತೆ. ಅವರು ಪಟ್ಟು ಹಿಡಿದು ನನಗ್ ಬೇಕೇ ಬೇಕು ಅಂತ ಕೂರೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರೇ ನಿಂತು ಚನ್ನಪಟ್ಟಣದಲ್ಲಿ ಗೆದ್ದಂತಹ ಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರವನ್ನ ನಾವು JDS ಹತ್ರನೇ ಉಳಿಸ್ಕೊಳ್ಬೇಕು ಅಂತ. ಯಾಕಂದ್ರೆ ನೋಡಿ, ಮೈತ್ರಿ ಅನ್ನೋದು ನೀರಿನ ಮೇಲಿನ ಗುಳ್ಳೆ ತರ, ಯಾವಾಗ ಬೇಕಾದ್ರೂ ಅದು ಬೇರೆ ಬೇರೆ ಆಗುವಂತಹ ಸಾಧ್ಯತೆ ಇದೆ. ಆ ತರ ಏನಾದ್ರೂ ಆದಾಗ್ಲೂ ಕೂಡ 9 ಇದ್ದಿದ್ದು 8 ಆಗುವಂತಹ ಸಾಧ್ಯತೆ ಇದೆ ಮತ್ತು ಅಲ್ಲಿ ಸಂಖ್ಯಾಬಲ ಕುಸಿಯುತ್ತೆ. ಸೊ ಹಾಗಾಗಿ ನಾವು ಬಿಟ್ಕೊಡೋದೇ ಬೇಡ ಅನ್ನುವಂತಹ ಪಟ್ಟು ಹಿಡಿದು ಕೂತು ಬಿಟ್ರೆ ಕುಮಾರಸ್ವಾಮಿ ಅವರು. ಪವಿತ್ರ, ಇದೀಗ ಈ ಒಂದು ಸಮಸ್ಯೆ ದೊಡ್ಡ ಒಂದು ಅವರಿಗೆ ಆತಂಕ ಕೂಡ ಸೃಷ್ಟಿ ಮಾಡಿದೆ ಮೈತ್ರಿ ನಾಯಕರಿಗೆ. ಯಾಕಂತಂದ್ರೆ ಇಲ್ಲಿ ನೀವು ಹೇಳಿದಂತೆ ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಸತತವಾಗಿ ಗೆಲುವನ್ನ ಸಾಧಿಸ್ತಾ ಇದ್ರು. ಇದೀಗ ಆ ಒಂದು ಕ್ಷೇತ್ರವನ್ನ ಬಿಟ್ಟು ಏನು JDS ಪಕ್ಷದ ನಾಯಕರಿಗೆ ಕೊಡ್ಬೇಕಾ ಅಥವಾ ಬಿಜೆಪಿಗೆ ಬಿಟ್ಟು ಕೊಡ್ಬೇಕಾ ಅನ್ನುವಂತ ಗೊಂದಲಕ್ಕೂ ಕೂಡ ಇರುವಂತದ್ದು. ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ JDS ಪಕ್ಷದ ಕಾರ್ಯಕರ್ತರು ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಇದನ್ನ ನಾವು ಬಿಜೆಪಿಗೆ ಬಿಟ್ಟು ಕೊಡೋದು ಬೇಡ. ಯಾಕಂತಂದ್ರೆ ಪ್ರತಿ ಒಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ನಾವು ಬಿಜೆಪಿಯ ವಿರುದ್ಧವಾಗಿ ನಮ್ಗೆ ಸಾಕಷ್ಟು ಒಂದು ಪ್ರಬಲ ಪೈಪೋಟಿಯನ್ನ ಕೊಟ್ಟಿದ್ದಾರೆ. ಇದೀಗ ನಾವು ಅವರಿಗೆ ಬಿಟ್ಟು ಕೊಡೋದು ಬೇಡ, ಕಾರ್ಯಕರ್ತರಲ್ಲಿ ಕೂಡ ಅಸಮಾಧಾನ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಕೂಡ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಮತ್ತೆ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಮತ್ತೆ ಪುತ್ರನ ಭವಿಷ್ಯಕ್ಕಾಗಿ ಈಗಾಗಲೇ ರಾಮನಗರದಲ್ಲಿ ಸೋತಿದ್ದಾರೆ, ಮಂಡ್ಯದಲ್ಲಿ ಸೋತಿದ್ದಾರೆ. ಹಾಗಾಗಿ ಈಗ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲ ಅಂದ್ರೆ ಸ್ವಕ್ಷೇತ್ರದಲ್ಲಾದ್ರೂ ನನ್ನ ಪುತ್ರನಿಗೆ ಗೆಲುವು ಸಾಧಿಸಬೇಕು ಅಥವಾ ಅವನು ಒಂದು ರಾಜಕೀಯವಾಗಿ ಒಂದು ಸ್ಥಾನಮಾನ ಕಲ್ಪಿಸಿಕೊಡ್ಲೇಬೇಕು ಅನ್ನುವಂತಹ ಒಂದು ನಿರ್ಧಾರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇರುವಂತದ್ದು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿಗೆ
ಸ್ಪರ್ಧೆ ಮಾಡಿಸ್ಬೇಕನ್ನುವಂತ ಇರುವಂತದ್ದು ಒಂದ್ ಕಡೆ ಕಾರ್ಯಕರ್ತರ ಒತ್ತಡ, ಇನ್ನೊಂದು ಕಡೆ ಅವರ ಒಂದು ಪುತ್ರನ ಒಂದು ಭವಿಷ್ಯವನ್ನ ರಾಜಕೀಯವಾಗಿ ನಿರೂಪಿಸಬೇಕು, ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು. ಇದರ ಮಧ್ಯೆ ಬಿಜೆಪಿ ಒಂದಿಷ್ಟು ರಣತಂತ್ರ ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಕುಮಾರಸ್ವಾಮಿ ಅವರು ಒಪ್ತಾರ ಅಥವಾ CP ಯೋಗೇಶ್ವರಿಗೆ ಬಿಟ್ಟು ಕೊಡ್ತಾರ, ಬಿಜೆಪಿ ಹೈಕಮಾಂಡ್ ನಾಯಕರು ಯಾವೆಲ್ಲ ತಂತ್ರಗಾರಿಕೆ ಹೂಡ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಪವಿತ್ರ. ಬಸವರಾಜ್, ಇನ್ನೊಂದು ಕಡೆ ಈಗ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅನ್ನೋ ತರ ಈಗ ಹೇಗಾದ್ರೂ ಮಾಡಿ ಚನ್ನಪಟ್ಟಣವನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ದೊಡ್ಡ ಒಂದು ಕಾರ್ಯವ್ಯೂಹ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಚನ್ನಪಟ್ಟಣದ ಗೊಂಬೆ ಈ ಸಲ ನಾವೇ ಆಡಿಸ್ಬೇಕು ಅಂತ ಅವ್ರ ತಂತ್ರಗಾರಿಕೆ ಯಾವ ತರ ಇದೆ, ಜೊತೆಗೆ ಇವರ ಮುಸುಕಿನ ಗುದ್ದಾಟ ಕಾಂಗ್ರೆಸ್ಗೆ ಯಾವ ತರ ಪ್ಲಸ್ ಆಗತ್ತೆ ಕೊನೆಯದಾಗಿ? ಪವಿತ್ರ, ಇದೀಗ ಮೈತ್ರಿ ಪಕ್ಷದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿವೆ. ಅಭ್ಯರ್ಥಿ ಯಾರನ್ನ ಮಾಡ್ಬೇಕು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಅವರು ನಿರ್ಧಾರ ಮಾಡಿಲ್ಲ. ಹಾಗಾಗಿ ಇದರ ಒಂದು ಲಾಭವನ್ನ ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಸಿದ್ಧತೆ ನಡೆಸಿದೆ. ಅದರ ಭಾಗವಾಗಿ ಇವತ್ತು DCM DK ಶಿವಕುಮಾರ್ ಅಲ್ಲಿ ಉದ್ಯೋಗ ಮೇಳ ಏರ್ಪಾಟ್ ಮಾಡೋದಾಗಿರ್ಬೋದು, ಜನಸ್ಪಂದನ ಕಾರ್ಯಕ್ರಮ ಆಗಿರ್ಬೋದು, ಪದೇ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಕಾರ್ಯಕ್ರಮಗಳನ್ನ ರೂಪಿಸೋದಾಗಿರ್ಬೋದು, ಇವೆಲ್ಲವನ್ನು ನಾನೇ ಅಲ್ಲಿ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಇವತ್ತು ಕೂಡ ಮಾತನಾಡಿದ್ದಾರೆ DCM DK ಶಿವಕುಮಾರ್ ಅವರು. ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅವರು ಮತವನ್ನ ಹಾಕೋದು ನನಗೆ, ನನ್ನ ಹೆಸರಿಗೆ, ನನಗೆ ಮಾತ್ರ ಅವರು ಮತವನ್ನ ಹಾಕೋದು, ನಾನೇ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಮಾತನಾಡಿರುವಂತದ್ದು. ಹಾಗಾಗಿ JDS ಮತ್ತು ಬಿಜೆಪಿ ನಡುವಿನ ಒಂದು ಮುಸುಕಿನ ಗುದ್ದಾಟವನ್ನ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಈ ಬಾರಿ ನಾವು ಪಡೆದುಕೊಳ್ಳೇಬೇಕು, ಅದರಲ್ಲೂ ಕೂಡ ರಾಜಕೀಯವಾಗಿ ಒಂದು ಬದ್ಧ ವೈರಿಯಾಗಿ ಅಥವಾ ಸಾಕಷ್ಟು ಬಾರಿ ಆರೋಪಗಳನ್ನ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ನಾವು ಇಲ್ಲಿ ಗೆಲುವನ್ನ ಸಾಧಿಸಲೇಬೇಕು, ಅವರ ಒಂದು ಕ್ಷೇತ್ರವನ್ನು ಪಡೆದುಕೊಂಡ್ರೆ ಒಂದು ಒಕ್ಕಲಿಗ ಸಮುದಾಯದ ಒಂದು ಪ್ರಬಲ ನಾಯಕ DCM DK ಶಿವಕುಮಾರ್ ಅನ್ನುವಂಥದ್ದು ಕೂಡ ಒಂದು ಮಾತು ಕೂಡ ಬರುತ್ತೆ. ಯಾಕಂತಂದ್ರೆ ಈ ಭಾಗ DCM DK ಶಿವಕುಮಾರ್ ಒಂದು ವಶದಲ್ಲಿ ಅನ್ನುವಂತ ಮಾತು. ಹಾಗಾಗಿ DCM DK ಶಿವಕುಮಾರ್ ಈ ಒಂದು ಕ್ಷೇತ್ರವನ್ನ ಪಡೆದುಕೊಂಡ್ರೆ ಅವರ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ, ಅವರ ರಾಜಕೀಯ ಭವಿಷ್ಯಕ್ಕೆ ಮುಂದೆಯೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ, ಅದರಲ್ಲೂ ಪ್ರಮುಖವಾಗಿ DCM DK ಶಿವಕುಮಾರ್ ಆ ಕ್ಷೇತ್ರವನ್ನ ಪಡೆದುಕೊಳ್ಳೇಬೇಕು ಅನ್ನುವಂತ ಹಠಕ್ಕೂ ಕೂಡ ಬಿದ್ದಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ